ಕಳೆದ ಎಪಿಸೋಡ್ನಲ್ಲಿ ಬೇತಾಳ ವಿಕ್ರಮಾದಿತ್ಯ ಉತ್ತರ ಕೊಟ್ಟ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವನ್ ಹೆಗಲ್ ಮೇಲಿಂದ ಹಾರಿ ಅಲ್ಲಿಂದ ಓಡೋಗುತ್ತೆ. ವಿಕ್ರಮಾದಿತ್ಯ ಅದನ್ನ ಮತ್ತೆ ಹಿಡ್ಕೊಂಡ್ ಬರೋಣ ಅಂತ ಅದ್ರಿಂದೆ ಓಡಿ ಓಡಿ ಕೊನೆಗೂ ಅದನ್ನ ಹಿಡ್ಕೊಂಡ್ ಬರ್ತಾನೆ. ಇಷ್ಟಕ್ಕೆ ಸುಮ್ನಿರತ್ತ ಬೇತಾಳ? ಖಂಡಿತ್ವಾಗ್ಲೂ ಇಲ್ಲ. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ನಿಮ್ಮ ಪ್ರಿಯಾಂಕಾ. ಈಗ ಕತೆ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಪರವಾಗಿಲ್ಲ ರಾಜ, ನೀನ್ ತುಂಬಾನೇ ಬುದ್ಧಿವಂತ. ನನ್ ಪ್ರಶ್ನೆಗೆ ನೀನ್ ಸರಿಯಾಗಿ ಉತ್ತರ ಕೊಟ್ಟಿದ್ಯಾ. ಇವಾಗ ನಾನ್ ಮತ್ತೆ ನಿನ್ ಜೊತೆ ಅಷ್ಟು ದೂರ ಬರ್ಬೇಕಪ್ಪ. ನನ್ ಕೈಯಲ್ಲಾಗಲ್ಲ, ನನಗ್ ಬೇಜಾರಾಗುತ್ತೆ. ನಾನು ಏನ್ ಮಾಡ್ಲಿ ಇವಾಗ? ಒಂದ್ ಕೆಲ್ಸ ಮಾಡ ರಾಜ, ನಾನು ಮತ್ತೆ ಕತೆ ಹೇಳ್ತೀನಿ. ನೀನ್ ಆ ಕತೆನ ಕೇಳಿಸ್ಕೊಂಡು ನನ್ ಪ್ರಶ್ನೆಗೆ ಉತ್ತರ ಕೊಡ್ಬೇಕು, ಸರಿನಾ? ಒಂದ್ ವೇಳೆ ನೀನ್ ಉತ್ತರ ಕೊಟ್ಟಿಲ್ಲ ಅಂದ್ರೆ ಗೊತ್ತಲ್ವಾ ಏನಾಗುತ್ತೆ ಅಂತ. ಅಂತ ಬೇತಾಳ ಮತ್ತೆ ರಾಜನ್ಗೆ ಕಿರಿಕಿರಿ ಮಾಡಕ್ ಶುರು ಮಾಡತ್ತೆ. ಕತೆ ಹೇಳ್ತೀನಿ ಅಂತ ಹೇಳಿ ಒಂದಾನೊಂದು ಕಾಲದಲ್ಲಿ ಒಂದು ಸ್ವರ್ಗ ದೇಶ ಅಂತಿರುತ್ತೆ ಅಂತ ತನ್ನ ಕತೆನ ಹೇಳೋದಕ್ಕೆ ಶುರು ಮಾಡ್ತು. ಒಂದಾನೊಂದು ಕಾಲದಲ್ಲಿ ಒಂದು ಸ್ವರ್ಗ ದೇಶ ಅಂತ ಇರತ್ತೆ. ಆ ದೇಶದ ಮಹಾರಾಜನ ಹೆಸರು ವಿನಯ ರಾಜ ಅಂತ. ಆ ರಾಜನ್ಗೆ ಸುಂದರವಾದ 4 ಜನ ಹೆಣ್ಮಕ್ಳಿರ್ತಾರೆ. ಆ 4 ಜನ ಹೆಣ್ಮಕ್ಳು ಎಷ್ಟು ಸೂಕ್ಷ್ಮ ಸ್ವಭಾವದವರು ಅಂತಂದ್ರೆ, ಉದಾಹರಣೆಗೆ ಒಬ್ಬಳು ರಾಜ್ಕುಮಾರಿ ಚರ್ಮ ಚಂದ್ರನ್ ಬೆಳಕ್ ಬಿದ್ರೂ ಕೂಡ ಸಿಕ್ಕ ಕಟ್ಟತ್ತೆ, ಅಷ್ಟು ಸೂಕ್ಷ್ಮವಾಗಿರ್ತಾಳೆ. ಇನ್ನೊಬ್ಬಳು ರಾಜ್ಕುಮಾರಿ ಮೇಲೆ ಬರೀ ಗುಲಾಬಿ ಹೂನ ಎಸೆದ್ರೆ ಅದರಲ್ಲಿರೋ ಸಣ್ಣ ಮುಳ್ಳುಗಳು ಕೂಡ ಅವಳ ದೇಹನ ದೊಡ್ಡ ಗಾಯ ಮಾಡೋಷ್ಟು ಸೂಕ್ಷ್ಮ ದೇಹದವಳಾಗಿರ್ತಾಳೆ. ಇನ್ನು 3ನೇ ರಾಜ್ಕುಮಾರಿ ಸಣ್ಣ ಶಬ್ದ ಕಿವಿಗ್ ಬಿದ್ರು ಪಟ್ ಅಂತ ಮೂರ್ಛೆ ಬಿದ್ದು ಹೋಗ್ತಾಳೆ. ಇನ್ನು 4ನೇ ರಾಜ್ಕುಮಾರಿ ಅಂತೂ ಎಷ್ಟು ಸೂಕ್ಷ್ಮ ಸ್ವಭಾವದವಳು ಅಂತಂದ್ರೆ, ಅವಳನ್ನ ಯಾರಾದ್ರೂ ಮುಟ್ಟಿದ್ರೆ ಸಾಕು ಅವಳ ಚರ್ಮದಲ್ಲಿ ಕಪ್ಪು ಚುಕ್ಕೆಗಳು ಬಂದ್ಬಿಡುತ್ತೆ. ಈ ಕಾರಣದಿಂದ ರಾಜ ತನ್ನ ಮಕ್ಕಳನ್ನ ತುಂಬಾ ಜೋಪಾನವಾಗಿ ನೋಡ್ಕೊಳ್ತಿರ್ತಾನೆ. ಅರಮನೆಯಲ್ಲಿ ಪ್ರತಿಯೊಬ್ರು ಕೂಡ ಏನೇ ವಿಷಯ ಮಾತಾಡ್ಬೇಕು ಅಂದ್ರೂ ಗುಸುಗುಸು ಅಂತ ಚರ್ಚೆ ಮಾಡ್ತಿರ್ತಾರೆ. ರಾಜ ಈ 4 ಜನ ರಾಜ್ಕುಮಾರಿಯರನ್ನ ನೋಡ್ಕೊಳ್ಳೋದಿಕ್ಕೆ ಸಾಕಷ್ಟು ಜನ ಕೆಲ್ಸದವ್ರನ್ನ ಇಟ್ಟಿರ್ತಾನೆ. ಅದ್ರಲ್ಲಿ ಸರ್ವಾಂಗಿ ಅನ್ನೋ ಕೆಲಸದವಳು ರಾಜ್ಕುಮಾರಿಯನ್ನ ನೋಡ್ಕೊಳ್ಳೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರ್ತಾಳೆ. ಅವಳು ತುಂಬಾ ಚೆನ್ನಾಗಿ ರಾಜ್ಕುಮಾರಿಯನ್ನ ನೋಡ್ಕೊಳ್ತಾ ಇರೋದ್ರಿಂದ ರಾಜ ಸರ್ವಾಂಗಿಗೆ ಮನೆ, ದವಸ ಧಾನ್ಯ, ಒಂದಷ್ಟು ಚಿನ್ನದ ನಾಣ್ಯಗಳನ್ನ ಉಡುಗೊರೆಯಾಗಿ ಕೊಟ್ಟಿರ್ತಾನೆ. ರಾಜ್ಕುಮಾರಿಯರ್ಗೂ ಕೂಡ ಅವಳಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಅವರು ಕೂಡ ಅವಳಿಗೆ ಒಂದಷ್ಟು ಒಡವೆಗಳನ್ನ ಕೊಟ್ಟಿರ್ತಾರೆ. ಹೀಗೆ ಒಂದಿನ ಸರ್ವಾಂಗಿ ಅರಮನೆಯಲ್ಲಿ ಏನೋ ಕೆಲ್ಸ ಮಾಡ್ತಿರ್ಬೇಕಾದ್ರೆ ಒಬ್ಳು ಬಡ ವೃದ್ಧೆ ರಾಜನ್ನ ಹುಡ್ಕೊಂಡು ಅರಮನೆಗ್ ಬರ್ತಾಳೆ. ಅವಳು ಬಂದಾಗ ಅರಮನೆಯಲ್ಲಿ ರಾಜ ಇರೋದಿಲ್ಲ. ಅವಳು ಬರೋದನ್ನ ಸರ್ವಾಂಗಿ ನೋಡ್ತಾಳೆ. ಸರ್ವಾಂಗಿ ಅವಳ ಹತ್ರ ಹೋಗಿ, ಯಾರ್ ನೀವು ಬಂದಿದ್ ವಿಷಯ ಏನು ಅಂತ ಕೇಳ್ತಾಳೆ. ಆಗ ಆ ವೃದ್ಧೆ, ತಾಯಿ, ನಾನ್ ತುಂಬಾ ಬಡವಳಮ್ಮ. ನನಗೆ ಒಂದೊತ್ತು ಊಟಕ್ಕೂ ತುಂಬಾ ಕಷ್ಟ. ನನಗೆ ಬೆಳೆದು ನಿಂತಿರೋ ಮಗಳಿದ್ದಾಳೆ, ಅವಳಿಗೋ ಮದ್ವೆ ಮಾಡ್ಬೇಕು. ಆದ್ರೆ ನನ್ನ ಹತ್ರ ಊಟಕ್ಕೆ ಗತಿ ಇಲ್ಲ. ಅದಕ್ಕೆ ಪ್ರಭುಗಳ ಹತ್ರ ಒಂದು ಸ್ವಲ್ಪ ದುಡ್ಡು ಸಾಲ ಕೇಳಿ ನನ್ನ ಮಗಳ ಮದ್ವೆ ಮಾಡೋಣ ಅಂತ ಹುಡ್ಕೊಂಡ್ ಬಂದೆ ಅಂತ ಸರ್ವಾಂಗಿ ಹತ್ರ ಹೇಳ್ತಾಳೆ. ಆಗ ಸರ್ವಾಂಗಿ ಬಡ ವೃದ್ಧೆಗೆ ಸಹಾಯ ಮಾಡ್ಬೇಕು ಅಂತ ತನ್ ಮೈ ಮೇಲಿದ್ದ ಒಡವೆಗಳನ್ನ ತೆಗೆದು ವೃದ್ಧೆಗೆ ಕೊಡ್ತಾಳೆ. ತಗೋ ತಾಯಿ, ಈ ಒಡವೆಗಳನ್ನ ನೀನ್ ಮಾರಿ ನಿನ್ ಮಗಳಿಗೆ ಮದ್ವೆ ಮಾಡು. ಇದ್ರಲ್ಲಿ ಸ್ವಲ್ಪ ದುಡ್ಡು ಉಳಿಸಿ ನಿನ್ ಜೀವನಕ್ಕೆ ಅಂತ ದಾರಿ ಮಾಡ್ಕೊ ಅಂತ ಹೇಳಿ ಬಡ ವೃದ್ಧೆನ ಅಲ್ಲಿಂದ ಕಳಿಸ್ತಾಳೆ. ಸರ್ವಾಂಗಿ ಪ್ರತಿದಿನದ ಹಾಗೆ ಮಧ್ಯಾಹ್ನ ಊಟಕ್ಕೆ ಅಂತ ರಾಜ್ಕುಮಾರಿಯರ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಸಿದ್ಧ ಮಾಡ್ಕೊಂಡು ರಾಜ್ಕುಮಾರಿ ಹತ್ರ ಹೋಗ್ತಾಳೆ. ಆಗ ಅಲ್ಲಿದ್ದ ರಾಜ್ಕುಮಾರಿ ಸರ್ವಾಂಗಿನ್ ನೋಡಿ, ಸರ್ವಾಂಗಿ, ಯಾಕ್ ನಿನ್ ಮೈ ಮೇಲ್ ಯಾವ ಒಡವೆನೂ ಇಲ್ಲ? ಅದನ್ನೆಲ್ಲ ನೀನ್ ಏನ್ ಮಾಡ್ದೆ ಅಂತ ಕೇಳ್ತಾಳೆ. ಅದಕ್ಕೆ ಸರ್ವಾಂಗಿ, ರಾಜ್ಕುಮಾರಿ, ಒಬ್ಳು ಬಡ ವೃದ್ಧೆ ತನಗೇನು ಗತಿ ಇಲ್ಲ, ತನ್ ಮಗಳ ಮದ್ವೆ ಮಾಡ್ಬೇಕು ಅಂತ ಸಹಾಯ ಕೇಳ್ಕೊಂಡ್ ಬಂದಿದ್ಲು. ಅವಳನ್ನ ನೋಡಿ ಅಯ್ಯೋ ಪಾಪ ಅಂತ ಅನ್ನಿಸ್ತು. ಆಗ ನನ್ ಹತ್ರ ಕೊಡೋದಿಕ್ಕೆ ನಾಣ್ಯಗಳಿರ್ಲಿಲ್ಲ. ಅದಕ್ಕೆ ನನ್ ಮೈ ಮೇಲ್ ಇದ್ದಿದ್ ಒಡವೆನ ಆಕೆ ಕಷ್ಟ ನೋಡಕ್ಕಾಗ್ದೆ ಕೊಟ್ಬಿಟ್ಟೆ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ರಾಜ್ಕುಮಾರಿಗೆ ತುಂಬಾ ಕೋಪ ಬರುತ್ತೆ. ಆಗ ರಾಜ್ಕುಮಾರಿ, ನಿನ್ಗೆಷ್ಟು ಧೈರ್ಯ ಇದ್ರೆ ನಾವ್ ಪ್ರೀತಿಯಿಂದ ಕೊಟ್ಟಿರೋ ಒಡವೆಗಳನ್ನ ನೀನ್ ಬೇರೆ ಯಾರಿಗೋ ಕೊಡ್ತ್ಯಾ? ನಾನಿದನ್ನ ಒಪ್ಕೊಳ್ಳೋದಿಲ್ಲ. ನಾವ್ ನಿನ್ಗೆ ಪ್ರೀತಿಯಿಂದ ಕೊಟ್ಟಿರೋ ಉಡುಗೊರೆಗಳನ್ನ ನೀನ್ ಬೇರೆ ಯಾರಿಗೋ ಕೊಟ್ಟು ನಮ್ಗ್ ಅವಮಾನ ಮಾಡಿದ್ಯಾ? ಎಷ್ಟು ಧೈರ್ಯ ಇರ್ಬೇಕು ನಿನ್ಗೆ? ನೀನು ಈಗಿಂದೀಗ್ಲೇ ಈ ಕೆಲ್ಸನ ಮತ್ತೆ ಅರಮನೆನ ಬಿಟ್ಟು ಆಚೆ ಹೋಗು, ಮತ್ತಿನ್ಯಾವತ್ತೂ ನಮ್ ಕಣ್ಣಕ್ ಕಾಣಿಸ್ಕೋಬೇಡ ಅಂತ ಜೋರಾಗಿ ರಾಜ್ಕುಮಾರಿ ಸರ್ವಾಂಗಿ ಮೇಲೆ ಕಿರ್ಚಿ ಅರ್ಚಿ ಅರಮನೆಯಿಂದ ಆಚೆ ಹಾಕ್ತಾಳೆ.
ವಿಕ್ರಮ, ಇಲ್ಲಿ ಕತೆ ಮುಗಿತಪ್ಪ. ಈಗ ನಾನ್ ಕೇಳೋ ಪ್ರಶ್ನೆಗೆ ನೀನು ಸರಿಯಾಗಿ ಉತ್ತರ ಕೊಡ್ಬೇಕು. ಈಗ ಹೇಳು, ಆ 4 ಜನ ರಾಜ್ಕುಮಾರಿಯಲ್ಲಿ ಯಾರ್ ಸೂಕ್ಷ್ಮವಾದವರು? ಮತ್ತೆ ಆ ರಾಜ ತನ್ನ ಮಕ್ಕಳಿಗಿರೋ ಆ ಸೂಕ್ಷ್ಮತೆಯನ್ನ ಯಾಕೆ ಗುಣಪಡಿಸ್ಲಿಲ್ಲ? ಆ, ಹೇಳು ವಿಕ್ರಮ, ಹೇಳು. ನಿನ್ ಬುದ್ಧಿವಂತಿಕೆನ ಉಪಯೋಗಿಸು. ಮಾತಾಡು ವಿಕ್ರಮ. ಅಂತ ಬೇತಾಳ ಚೇಷ್ಟೆ ಮಾಡೋದಕ್ಕೆ ಶುರು ಮಾಡ್ತು. ಆಗ ವಿಕ್ರಮಾದಿತ್ಯ, ಇವ್ರೆಲ್ರಿಗಿಂತ ತುಂಬಾ ಸೂಕ್ಷ್ಮತೆಯನ್ನ ಹೊಂದಿದ್ದೋಳು ರಾಜ್ಕುಮಾರಿಯ ಸೇವಕಿ ಸರ್ವಾಂಗಿ ಅಂತ ಹೇಳ್ದಾಗ ಬೇತಾಳ, ಆಹಾ, ಅದ್ ಹೇಗ್ ಸಾಧ್ಯ ವಿಕ್ರಮ? ಅದ್ ಹೇಗ್ ಸಾಧ್ಯ ಆಗತ್ ನೀನೇ ಹೇಳು. ಅಲ್ಲಿರೋ 4 ಜನ ರಾಜ್ಕುಮಾರಿಯರು 4 ವಿಚಿತ್ರ ಪ್ರಾಣಿಗಳಿದ್ದಂಗೆ, ಮುಟ್ಟಿದ್ರೆ ಮುನಿ ಅನ್ನೋ ಜಾತಿಗ್ ಸೇರ್ದವ್ರು. ಅವರು ಸೂಕ್ಷ್ಮ ಅಲ್ದೆ ಸರ್ವಾಂಗಿ ಸೂಕ್ಷ್ಮ ಆಗಕ್ ಹೇಗ್ ಸಾಧ್ಯ? ಆಹಾ. ಅಂತ ಕುತೂಹಲದಿಂದ ಬೇತಾಳ ಕೇಳ್ತು. ಆಗ ರಾಜ ವಿಕ್ರಮಾದಿತ್ಯ ಮಮತೆ, ಪ್ರೀತಿ, ಕರುಣೆ, ಒಬ್ರ ಕಷ್ಟನ ಅರ್ಥ ಮಾಡ್ಕೊಂಡು ಸಹಾಯ ಮಾಡೋ ಅಂತ ಗುಣ ಎಲ್ಲದಕ್ಕಿಂತ ಮಿಗಿಲಾಗಿದ್ದು. ದೇಹದ ಸೂಕ್ಷ್ಮತೆನ ನಾವು ಯಾವತ್ತು ಬೇಕಾದ್ರೂ ಸರಿ ಮಾಡ್ಕೋಬಹುದು. ರಾಜ ತನ್ನ ಮಕ್ಕಳಿಗಿರೋ ಸಮಸ್ಯೆನ ಸರಿಪಡಿಸ್ಬೋದಿತ್ತು. 4 ಜನ ರಾಜ್ಕುಮಾರಿಯರ್ಗೆ ಕತ್ತಿ ವರ್ಸೆ ಕಲ್ಸ್ಬೇಕಿತ್ತು, ಒಂದಷ್ಟು ವಿದ್ಯೆಗಳನ್ನ ಹೇಳ್ಕೊಡ್ಬೇಕಿತ್ತು. ರಾಜ ಅದನ್ನ ಬಿಟ್ಟು ಆ ಹೆಣ್ಮಕ್ಳನ್ನ ಜೋಪಾನವಾಗಿ ಬೆಳೆಸಿದ್ರು. ಒಬ್ಬ ರಾಜ ತಂದೆ ಆಗಿ ತನ್ನ ಮಕ್ಕಳಿಗೆ ಜವಾಬ್ದಾರಿ ಕೊಟ್ಟು ಬೆಳೆಸ್ಬೇಕಿತ್ತು. ತುಂಬಾ ಪ್ರೀತಿ ಕಾಳಜಿ ಮಾಡಿ ಅವರಲ್ಲಿರೋ ಸಮಸ್ಯೆಗಳನ್ನ ಇನ್ನೂ ಜಾಸ್ತಿ ಮಾಡ್ದ. ಹಾಗಾಗಿ ರಾಜನ್ಗೆ ರಾಜ್ಕುಮಾರಿಯರ್ನ ಗುಣಪಡ್ಸಕ್ ಆಗ್ಲಿಲ್ಲ ಅಂತ ಹೇಳ್ದ. ಆಗ ಬೇತಾಳ ಜೋರಾಗಿ ನಗ್ತಾ, ಬಲೆ ವಿಕ್ರಮ, ಬಲೆ 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 ಬಲೆ. ನೀನು ತುಂಬಾ ಬುದ್ಧಿವಂತ ಕಣಯ್ಯ, ತುಂಬಾ ಬುದ್ಧಿವಂತ. ಸರಿಯಾಗಿ ಉತ್ತರ ಕೊಟ್ಬಿಟ್ಟೆ. ಆದ್ರೆ ನಾನ್ ನಿನಗಾಗಿ ಷರತ್ನ ಮರ್ತೋಗ್ಬಿಟ್ಯಾ? ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ನಾನ್ ಮುಂಚೆನೆ ಹೇಳಿದ್ದೆ ನೀನ್ ಮಾತಾಡಿದ್ರೆ ನಾನು ಹೊರಟೋಗ್ತೀನಿ ಅಂತ. ನಾನೀಗ ಹೋಗ್ತೀನಿ. ಹಾ ಅಂತ ಬೇತಾಳ ಅಲ್ಲಿಂದ ಹಾರ್ಕೊಂಡು ಹೊರಟೋಗುತ್ತೆ. ಈ ಬೇತಾಳ ಮಾಡೋ ಚೇಷ್ಟೆಗಳಿಂದ ರಾಜ ಬೇಸತ್ತು, ಅಯ್ಯೋ, ನನ್ ಕಥೆಯಲ್ಲಿ ಮಗ್ನನಾಗಿ ಕೊಟ್ಟ ಮಾತನ್ನೇ ಮರ್ತೋದ್ನಲ್ಲ. ಏ ಬೇತಾಳ, ನಿಂತ್ಕೊಳ್ಳೋ. ಉತ್ತರ ಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ಬೇತಾಳ ಹಾಕಿ ಷರತ್ತನ್ನ ಮರ್ತು ವಿಕ್ರಮಾದಿತ್ಯ ಉತ್ತರ ಕೊಟ್ಟ. ಈಗ ಬೇತಾಳ ಉತ್ತರ ಕೊಟ್ಟ ಅನ್ನೋ ಕಾರಣಕ್ಕೆ ಅವನ್ನ ಬಿಟ್ಟು ಮತ್ತೆ ಹಾರೋಯ್ತು. ವಿಕ್ರಮಾದಿತ್ಯ ಮತ್ತೆ ಅದನ್ನ ಕರ್ಕೊಂಡ್ ಬರಕ್ಕೆ ಅಂತ ಅದ್ರ ಹಿಂದೆಯಿಂದ ಹೋಗ್ತಾ ಇದ್ದಾನೆ. ಈ ಕಥೆನ ನಾನ್ ಮುಂದುವರಿಸ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ಹಾಗೆ ಈ ಕತೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಮುಂದೆ ಯಾವ ತರ ಕತೆ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿನಿವಾಲಿ ಸ್ಟೋರೀಸ್. ನಮಸ್ತೆ.